ರಾಮನೂರಿನಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಮಾಡಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ರಸ್ತೆಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿಗೆ ರಾಮ ಭಕ್ತರು ಹೂವಿನ ಸುರಿಮಳೆಯನ್ನೇ ಸುರಿಸಿದ್ರು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರೋಡ್ ಶೋ, ಮೆಗಾ ರೋಡ್ ಶೋ. ರಾಮನೂರಿನಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ. ಮೋದಿ ನೋಡಲು ರಸ್ತೆಯುದ್ದಕ್ಕೂ ಜನಸಾಗರ. ಪ್ರಧಾನಿಗೆ ಹೂವಿನ ಸುರಿಮಳೆ, ಹೆಜ್ಜೆ ಹೆಜ್ಜೆಗೂ ಜೈಕಾರ. ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಪ್ರಧಾನಿ ಮೋದಿಯನ್ನ ಸಿಎಂ ಯೋಗಿ ಆದಿತ್ಯನಾಥ್ ಬರಮಾಡಿಕೊಂಡರು. ಬಳಿಕ ಏರ್ಪೋರ್ಟ್ನಿಂದ ನವೀಕೃತ ರೈಲ್ವೆ ನಿಲ್ದಾಣ ಅಯೋಧ್ಯ ಧಾಮ್ವರೆಗೂ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ನಮೋ ಮೆಗಾ ರೋಡ್ ಶೋ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಮೋದಿಯನ್ನ ಕಣ್ತುಂಬಿಕೊಳ್ಳಲು ರಾಮ ಭಕ್ತರ ದಂಡೇ ಸೇರಿತ್ತು. ರಸ್ತೆಯುದ್ದಕ್ಕೂ ಸಾಗರದಂತೆ ಸೇರಿದ್ದ ರಾಮ ಭಕ್ತರು ಪ್ರಧಾನಿ ಮೋದಿಗೆ ಹೂಮಳೆಯನ್ನೇ ಸುರಿಸಿದ್ರು. ಪ್ರಧಾನಮಂತ್ರಿ ರೋಡ್ ಶೋ ಮಾರ್ಗದಲ್ಲಿ ಕಲಾ ತಂಡಗಳು ಮೇಳೈಸಿದ್ವು. ಮೋದಿ ಸಾಗಿದ ಮಾರ್ಗದಲ್ಲಿ ಕಲಾ ತಂಡಗಳು ವಿಶೇಷ ನೃತ್ಯಗಳ ಮೂಲಕ ಪ್ರಧಾನಿಗೆ ಸ್ವಾಗತ ಕೋರಿದ್ರು. ಸಾಂಸ್ಕೃತಿಕ ತಂಡಗಳ ಪ್ರದರ್ಶನಗಳನ್ನು ಪ್ರಧಾನಿ ಮೋದಿ ವೀಕ್ಷಿಸಿದರು. ಸಾಗರದಂತೆ ಹರಿದು ಬಂದಿದ್ದ ಜನರತ್ತ ಪ್ರಧಾನಿ ಮೋದಿ ಕೈ ಬೀಸಿದ್ರು. ಮೋದಿ ಕೈ ಬೀಸುತ್ತಿದ್ದಂತೆ ರಾಮ ಭಕ್ತರು ಪ್ರಧಾನಿಗೆ ಜೈಕಾರ ಕೂಗಿದ್ರು. ಮೋದಿ ಮೋದಿ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ರೈಲ್ವೆ ನಿಲ್ದಾಣದವರೆಗೂ ರೋಡ್ ಮೂಲಕ ಸಾಗಿದ ಪ್ರಧಾನಿ ಮೋದಿ 8 ರೈಲುಗಳಿಗೆ ಚಾಲನೆ ನೀಡಿದ್ರು. ಬಳಿಕ ನವೀಕೃತಗೊಂಡ ವಾಲ್ಮೀಕಿ ಏರ್ಪೋರ್ಟ್ವರೆಗೂ ರೋಡ್ ಶೋ ನಡೆಸಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಎಲ್ಲರ ಕಣ್ಮನ ಸೆಳೆಯುತ್ತಿದ್ದ ವೀಣೆ ಕಲಾಕೃತಿಯನ್ನ ವೀಕ್ಷಿಸಿದ್ರು. ಒಟ್ಟಾರೆ ರಾಮ ಜನ್ಮಭೂಮಿಯಲ್ಲಿ ಮೋದಿ ಮೇನಿಯಾ ಮನೆ ಮಾಡಿತ್ತು. ಐತಿಹಾಸಿಕ ನಗರಿಯಲ್ಲಿ ಪ್ರಧಾನಿ ಮೋದಿ ಸಂಚಲನವನ್ನೇ ಸೃಷ್ಟಿಸಿದ್ರು. ಅಯೋಧ್ಯೆಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ಈ ರೋಡ್ ಶೋನಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಮೋದಿ ಮೇಲೆ ಪುಷ್ಪ ವೃಷ್ಟಿ ಮಾಡಿದ್ರು. ಈ ವೇಳೆ ಅಚ್ಚರಿಯ ವ್ಯಕ್ತಿಯೊಬ್ಬ ಮೋದಿ ಮೇಲೆ ಪುಷ್ಪ ಎರಚಿ ಅಯೋಧ್ಯೆಗೆ ಸ್ವಾಗತವನ್ನ ಕೋರಿದ್ರು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ವೀಕ್ಷಕರೇ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೆಯುತ್ತಿದೆ. ಸಾವಿರಾರು ಮಂದಿ ರಸ್ತೆಯ ಇಕ್ಕೆಲದಲ್ಲಿ ನಿಂತು ಮೋದಿಗೆ ಜೈಕಾರ ಹಾಕ್ತಿದ್ದಾರೆ. ಕೈಯಲ್ಲಿ ಪುಷ್ಪ ಹಿಡಿದು ಜಯಘೋಷ ಕೂಗ್ತಿದ್ದಾರೆ. ಹಾಗೆ ಈ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ತಲೆ ಮೇಲೆ ಟೋಪಿ, ಮೈಗೆ ಹಸಿರು ಜಾಕೆಟ್ ಹಾಕಿಕೊಂಡಿರೋ ವ್ಯಕ್ತಿ ತುಂಬಾನೇ ವಿಶೇಷ. ಯಾಕೆ ಗೊತ್ತಾ? ಇದೇ ವ್ಯಕ್ತಿ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ಪ್ರಕರಣದ ಪ್ರಮುಖ ಅರ್ಜಿದಾರ. ಹೆಸರು ಇಕ್ಬಾಲ್ ಅನ್ಸಾರಿ. ಅಯೋಧ್ಯೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ರು. ಈ ವೇಳೆ ಮೋದಿಗೆ ಅದ್ದೂರಿ ಸ್ವಾಗತ ದೊರಕಿತು. ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೆ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದ್ರು. ಜನರು ಪುಷ್ಪವೃಷ್ಟಿ ಮಾಡಿ ಘೋಷಣೆಗಳನ್ನ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ಈ ವೇಳೆ ಇಕ್ಬಾಲ್ ಅನ್ಸಾರಿ ಕೂಡ ಹಾಜರಿದ್ರು. अयोध्या की धरती जो है ये बेमिसाल है और अयोध्या जो धर्म की नगरी है। आज हमारे यहाँ जो है देश के प्रधानमंत्री अयोध्या आए तो मेहमानों का स्वागत करना ये हमारा जो है धर्म है और हमारा कर्तव्य है, हमारा मजहब है। आज पुष्प वर्षा हमने प्रधानमंत्री जी के ऊपर किया और अपने जो है मोहल्ले के हिंदू मुस्लिम सिख ईसाई सारे लोग हमारे साथ थे। मैं समाज के साथ जुड़ा हुआ था और हम पुष्प वर्षा हमने जो है प्रधानमंत्री जी पे किया। ರಾಮ ಜನ್ಮಭೂಮಿ ವಿವಾದ ಪ್ರಕರಣದ ಪ್ರಮುಖ ಅರ್ಜಿದಾರರಲ್ಲಿ ಒಬ್ಬರಾಗಿದ್ದ ಇಕ್ಬಾಲ್ ಅನ್ಸಾರಿ ಪುಷ್ಪವೃಷ್ಟಿ ಮಾಡಿದ್ದು ಅಚ್ಚರಿಗೆ ಕಾರಣ ಆಗಿದೆ. ಪ್ರಧಾನಿಗೆ ಇಕ್ಬಾಲ್ ಅನ್ಸಾರಿ ಪುಷ್ಪವೃಷ್ಟಿಗೈದಿದ್ದಕ್ಕೆ ಮುಸ್ಲಿಂ ಮುಖಂಡರು ಆಕ್ಷೇಪಿಸಿದ್ದಾರೆ. वो कहीं ना कहीं नरेंद्र मोदी जी के पास उनके डोजियर हैं, उनको वो डोजियर दिखा दिए जाते हैं और फिर वो कहीं ना कहीं मोदी जी की भक्ति में लग जाते हैं, मोदी जी की जय जयकारे में लग जाते हैं। तो इकबाल अंसारी जी जो बाबरी मस्जिद का केस लड़ रहे थे उनको इस तरह के प्रोग्राम में शामिल नहीं होना चाहिए, क्योंकि आप मस्जिद के असल पक्षकार थे।
और आप मोदी जी का जय जयकार कर रहे हैं, तो मैं समझता हूं कि मुसलमानों को दिल दुखाने वाली बात है, उनको ऐसा नहीं करना चाहिए था। ಮುಂದಿನ ತಿಂಗಳು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಲಿದೆ. ಶತಮಾನಗಳ ಕಾಲ ಕಾಯುವಿಕೆಗೆ ಕೊನೆಗೂ ಫಲ ಸಿಕ್ಕಿದೆ. ಇದೇ ಸಮಯದಲ್ಲಿ ವಿವಾದದ ಅರ್ಜಿದಾರ ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿರೋದು ಒಳ್ಳೆಯ ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ. ಜಗವೆಲ್ಲ ಇದೀಗ ರಾಮ ಮಂದಿರದ ಲೋಕಾರ್ಪಣೆಯ ಕ್ಷಣಗಳಿಗೆ ಕಾತರದಿಂದ ಕಾಯ್ತಾ ಇದೆ. ಅದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ಸುಸಜ್ಜಿತ ಅತ್ಯಾಧುನಿಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಪ್ರಧಾನಿ ಮೋದಿ ಅವರು ಲೋಕಾರ್ಪಣೆಗೊಳಿಸಿದರು. ನೂತನ ವಿಮಾನ ನಿಲ್ದಾಣದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ರಾಮನೂರಿನಲ್ಲಿ ಕಣ್ಣು ಹಾಯಿಸಿದಲ್ಲ ಕಾಣೋದು ಕೇಸರಿಮಯ, ಎತ್ತ ಹೋದ್ರೂ ಕೇಳುವುದು ಒಂದೇ ರಾಮನ ಜಪ. ಅಯೋಧ್ಯೆಯ ಪುಣ್ಯ ಪುರುಷ ರಘುನಂದನನ ನಾಮಸ್ಮರಣೆ ಇದೀಗ ಜೋರಾಗಿದೆ. ಅಯೋಧ್ಯೆಯಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅತ್ಯಾಧುನಿಕ ಸೌಕರ್ಯದ ಜೊತೆಗೆ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಏರ್ಪೋರ್ಟ್ನ 1ನೇ ಹಂತವನ್ನ 1450 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಟರ್ಮಿನಲ್ ಕಟ್ಟಡ 6500 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವುದು ಇನ್ನೊಂದು ಹೆಗ್ಗಳಿಕೆ. अयोध्या एयरपोर्ट का नाम महर्षि वाल्मीकि के नाम पर रखा गया है। महर्षि वाल्मीकि ने हमें रामायण के माध्यम से प्रभु श्री राम के कृतित्व से परिचित करवाया। आधुनिक भारत में महर्षि वाल्मीकि इंटरनेशनल एयरपोर्ट अयोध्या धाम हमें दिव्य भव्य नव्य राम मंदिर से जोड़ेगा। ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 600 ಪೀಕ್ ಅವರ್ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಿದೆ. ವಾರ್ಷಿಕವಾಗಿ 10 ಲಕ್ಷ ಪ್ರಯಾಣಿಕರ ನಿರ್ವಹಣೆ ಸಾಮರ್ಥ್ಯ ಅಯೋಧ್ಯೆ ಧಾಮಕ್ಕಿದೆ. ಪೀಕ್ ಅವರ್ನಲ್ಲಿ 3000 ಪ್ರಯಾಣಿಕರ ನಿರ್ವಹಣೆ ಮಾಡಲಿದೆ. ಜೊತೆಗೆ ವಾರ್ಷಿಕವಾಗಿ 60 ಲಕ್ಷ ಪ್ರಯಾಣಿಕರ ನಿರ್ವಹಣೆ ಸಾಮರ್ಥ್ಯ ಹೊಂದಿದೆ. ರಾಮನೂರಿಗೆ ಬರಲು ಅತ್ಯಾಧುನಿಕ ಏರ್ಪೋರ್ಟ್ ಸೇವೆಗೆ ಸಜ್ಜಾಗಿರುವುದು ರಾಮ ಭಕ್ತರಲ್ಲಿ ಸಂತಸ ಇಮ್ಮಡಿ ಮಾಡಿದೆ.